ಸರ್ಕಾರ ರಚನೆಗೆ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆಹ್ವಾನವನ್ನ ನೀಡಲಾಗಿದೆ. ತಾವು ಕೊಟ್ಟಂತಹ ಪತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಉಲ್ಲೇಖ ಮಾಡಿದ್ದೇನು ಆ ಮಾಹಿತಿಯನ್ನ ಕೂಡ ನೀಡ್ತೀನಿ. ಡಿಕೆ ಶಿವಕುಮಾರ್ ಅವರು ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಬರೆದಂತಹ ಪತ್ರದಲ್ಲಿ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಶಾಸಕಾಂಗ ಪಕ್ಷದ ಸಭೆ, ಅದರಲ್ಲಿ 135 ಕಾಂಗ್ರೆಸ್ನ ಶಾಸಕರಿದ್ದಾರೆ, 2 ಇಂಡಿಪೆಂಡೆಂಟ್ ಶಾಸಕರಿದ್ದಾರೆ, ಹಾಗೆ ಒಬ್ಬ ರೈತ ಸಂಘದ ಎಂಎಲ್ಎ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಸೇರಿ ಅವಿರೋಧವಾಗಿ ಅಂದ್ರೆ ಇವತ್ತು ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವುದಕ್ಕೆ ಬುಧವಾರ ಸಂಜೆ 4 ಗಂಟೆಗೆ ನನಗೆ ಅವಕಾಶವನ್ನ ನೀಡಬೇಕು ಲೋಕಭವನದಲ್ಲಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾರೆ ಡಿಕೆ ಶಿವಕುಮಾರ್ ಅವರು. ಆ ಪತ್ರ ಕೂಡ ಲಭ್ಯ ಆಗಿದೆ. ಅದಾದ ನಂತರ ಆಹ್ವಾನ ಪತ್ರವನ್ನ ಥಾವರ್ಚಂದ್ ಗೆಹ್ಲೋಟ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ನೀಡಿತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸರ್ಕಾರ ರಚನೆಯ ಸರ್ಕಸ್ ಏನ್ ನಡೀತಾ ಇತ್ತು, ಡಿಕೆ ಶಿವಕುಮಾರ್ ಅವರ ಆಯ್ಕೆ ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದಾಯ್ತು, ರಾಜ್ಯಪಾಲರಿಗೆ ಪತ್ರವನ್ನ ಕೊಟ್ಟು ಆಹ್ವಾನ ಪತ್ರವನ್ನ ಸ್ವೀಕರಿಸಿದ್ದು ಆಯ್ತು. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಇತರರು ಯಾರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಹರೀಶ್, ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕಬ್ಬಿಣದ ಕಡಲೆ ಅಂತ ಆಗಿದ್ದಂತಹ ಅಧಿಕಾರ ಹಸ್ತಾಂತರ ಅನ್ನುವಂಥ ವಿಚಾರ ಸಹಜವಾಗಿ ಕೂಡ ಸುಲಭವಾಗಿ ಆಗಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇವತ್ತು CLP ನಾಯಕರಾಗಿ ಕೂಡ ಡಿಕೆ ಶಿವಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಸೊ ಅವರು ಕೂಡ ಸರ್ಕಾರ ರಚನೆಗೆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಸೊ 3ನೇ ತಾರೀಕು ಸಂಜೆ 4ರಿಂದ 5 ಗಂಟೆವರೆಗೂ ಕೂಡ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು ಡಿಕೆ ಶಿವಕುಮಾರ್ ಅವರ ಜೊತೆ ಉಳಿದಂತ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸಚಿವರು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ. ಸೊ ಹೈಕಮಾಂಡ್ ನಾಯಕರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಸೊ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ದೆಹಲಿಗೆ ತೆರಳಿದ ನಂತರ ಮೊದಲ ಹಂತದಲ್ಲಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಅಂದ್ರೆ ಬಲ್ಲಮೂಲಗಳ ಪ್ರಕಾರ ಒಂದಷ್ಟು ಹಿರಿಯ ಶಾಸಕರು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಕನಿಷ್ಠ 8ರಿಂದ 10 ಜನ ಪ್ರಮಾಣ ಸ್ವೀಕರಿಸುವಂತ ಸಾಧ್ಯತೆ ಇದೆ ಮೊದಲ ಹಂತವಾಗಿ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ನಂತರ ಹಂತದಲ್ಲಿ ಉಳಿದವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಅಂದರೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಏನು ಸಂಭಾವ್ಯ ಸಚಿವರದ ವಿಚಾರಕ್ಕೆ ಸಂಬಂಧಪಟ್ಟಾಗ ಆ ಪಟ್ಟಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿದೆ. ಹೈಕಮಾಂಡ್ ನಾಯಕರು ಬಹುತೇಕ ಕೂಡ ಡಿಕೆ ಶಿವಕುಮಾರ್ ಅವರ ಪಟ್ಟಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಾಗ್ತಿದೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಕೂಡ ಪರಿಗಣಿಸಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ 2 ಹಂತಗಳಲ್ಲಿ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಒಂದು 3ನೇ ತಾರೀಕು ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಂತರ 8ರಿಂದ 10 ಜನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ DCM ಎಷ್ಟು ಸ್ಥಾನ ಇರಬೇಕಾಗುತ್ತೆ, ಎಷ್ಟು ಸ್ಥಾನ ಬೇಕೋ ಬೇಡೋ ಅನ್ನುವಂಥ ವಿಚಾರಕ್ಕೆ ಸುದೀರ್ಘವಾಗಿ ಕೂಡ ಮಾತುಕತೆ ನಡೆದಿದೆ ಹೈಕಮಾಂಡ್ ಮಟ್ಟದಲ್ಲಿ. ಆದರೆ ಇದುವರೆಗೂ ಕೂಡ DCM ಹುದ್ದೆ ಸೃಷ್ಟಿ ಬಗ್ಗೆ ಯಾವುದೇ ಅಂತಿಮ ತೀರ್ಮಾನ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಬಲ್ಲಮೂಲಗಳ ಪ್ರಕಾರ ಹೈಕಮಾಂಡ್ ನಾಯಕರು ಪ್ರಾದೇಶಿಕವಾರು ಜಾತಿವಾರು 4 DCM ಹುದ್ದೆಗಳನ್ನ ಸೃಷ್ಟಿಸಬೇಕು ಅನ್ನುವಂಥ ಆಲೋಚನೆ ಕೂಡ ಈ ಹಿಂದೆ ಹಲವು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ರು. ಸೊ ಹಾಗಾಗಿ ಈ ಬಾರಿ ಅಂದ್ರೆ ಇನ್ನು 2 ವರ್ಷಗಳ ಕಾಲ ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಈಗ 4 DCM ಹುದ್ದೆಗಳ ಸೃಷ್ಟಿ ಆಗಬೇಕೋ ಬೇಡವೋ, ಅಥವಾ 2ಕ್ಕೆ ಮಾತ್ರ ಸೀಮಿತ ಮಾಡಬೇಕು, ಅಥವಾ 1ಕ್ಕೆ ಮಾತ್ರ ಸೀಮಿತ ಮಾಡಬೇಕು, ಅಥವಾ DCM ಹುದ್ದೆ ಸೃಷ್ಟಿ ಮಾಡೋದು ಬೇಡವೋ ಅನ್ನುವಂಥ ವಿಚಾರದ್ದು ಸಾಕಷ್ಟು ಚರ್ಚೆಗಳಾಗ್ತಿದೆ. ಅಂತಿಮವಾಗಿ ಎಷ್ಟು ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ದೆಹಲಿಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ ನಂತರ ಅಂತಿಮವಾಗುತ್ತೆ ಅಂತ ಹೇಳಲಾಗ್ತಿದೆ. ಉಳಿದಂತೆ KPCC ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರು ಹಲವರನ್ನ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹುತೇಕ ಆಕಾಂಕ್ಷಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವ್ರನ್ನೇ ಕೂಡ ಬಹುತೇಕ ಅವರಿಗೆ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಪರಮೇಶ್ವರ್ ಅವರ ಹೆಸರು ಕೂಡ ಈ ಕೊನೆಯ ಹಂತದಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಆದರೆ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾರಾ ಅಥವಾ ಪರಮೇಶ್ವರ್ ಅವರು ಕೊಡ್ತಾರಾ ಅನ್ನೋ ಕುತೂಹಲ ಇದೆ. ಬಲ್ಲಮೂಲಗಳ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಆದ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅವರು ಸಚಿವ ಸ್ಥಾನವನ್ನು ಕೇಳಿದ್ದಾರೆ. ಹಾಗಾಗಿ 1 ವರ್ಷಗಳ ಕಾಲ ಸಚಿವ ಸ್ಥಾನ ಮತ್ತೆ KPCC ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಕೂಡ ಅವರು ಕೇಳಿದ್ದಾರೆ. ಸೊ ಈ ವಿಚಾರ ಸಹಜವಾಗಿ ಕೂಡ ಅಧಿಕಾರ ಹಸ್ತಾಂತರಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ಅವರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಕೂಡ KPCC ಅಧ್ಯಕ್ಷ ಸ್ಥಾನ ನಿಭಾಯಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಆಕಾಂಕ್ಷೆಯನ್ನು ಕೂಡ ಅವ್ರ ಮುಂದೆ ವ್ಯಕ್ತಪಡಿಸಿದ್ರು. ಹಾಗಾಗಿ ಬಹುತೇಕ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಜೊತೆಗೆ
4 ಕಾರ್ಯಾಧ್ಯಕ್ಷ ಸ್ಥಾನಗಳನ್ನು ಕೂಡ ಈಗ ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಒಂದಿಬ್ಬರು ಸಚಿವರಾಗಿರುವಂತವರಿಗೆ ಕೂಡ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಆದರೆ ಇದೆಲ್ಲವೂ ಕೂಡ ಅಂತಿಮಗೊಳ್ಳುವುದು ಮತ್ತೊಂದು ಸುತ್ತಿನ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ ನಂತರ ಸ್ಪಷ್ಟ ಮಾಹಿತಿ ಹೊರಬೀಳದಿದೆ. ಸೊ ಹಾಗಾಗಿ ಇದು ಪ್ರಾರಂಭಿಕ ಹಂತದಲ್ಲಿ ಈಗ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಎರಡು ಪಟ್ಟಿಗಳನ್ನ ಪರಿಶೀಲನೆ ನಡೆಸಿದರೆ ಹೈಕಮಾಂಡ್ ಮಟ್ಟದ ಒಂದು ಪಟ್ಟಿ ಕೂಡ ಇರುತ್ತೆ. ಯಾಕಂದ್ರೆ ಅವ್ರ ಕಡೆಯಿಂದನೂ ಕೂಡ ಒಂದಷ್ಟು ಜನ ಸಚಿವರಾಗಿ ನೇಮಕ ಆಗಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸೊ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಬರ್ತಕ್ಕಂಥ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸೊ ಒಂದು ಹೊಸದಾಗಿ ಸಂಪುಟ ರಚನೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಉತ್ಸುಕರಾಗಿದ್ದಾರೆ. ಸೊ ಹೆಚ್ಚು ಗಮನ ಹರಿಸಬೇಕಾಗಿರುವಂಥದ್ದು ಬಹುತೇಕ ಹಿಂದೆ ಇದ್ದಂತಹ 20ಕ್ಕೂ ಹೆಚ್ಚು ಜನರ ಕೈ ಬಿಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಉಳಿದಂತೆ ಕೂಡ ಹಿರಿಯ ಸಚಿವರು ಸಂಪುಟದಲ್ಲಿ ಉಳಿಯುವಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಸಂಪುಟ ರಚನೆಯಲ್ಲಿ ಹೊಸ ರೂಪದ ಒಂದಷ್ಟು ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಂಬರ್ತಕ್ಕಂಥ 20 ವರ್ಷಗಳ ಒಂದು ರಾಜಕೀಯ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾಯಕತ್ವವನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತದೆ. ಬಹುತೇಕ 20ಕ್ಕೂ ಹೆಚ್ಚು ಜನರು ಕೂಡ ಹೊಸಬರು ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಆದರೆ ಹಿರಿಯರು ಕೂಡ ಸಂಪುಟದಲ್ಲಿ ಇರಬೇಕಾಗುತ್ತೆ. ಅವರ ಅನುಭವ ಕೂಡ ಅತ್ಯಮೂಲ್ಯ ಆಗಿರುತ್ತೆ. ಸೊ ಬರೇ ಹೊಸಬರಿಂದನೇ ಕೂಡ ಸಂಪುಟ ಸರ್ಕಾರ ನಡೆಸೋದು ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹಿರಿಯರಿಗೂ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಆದರೆ ಈಗಷ್ಟೇ ಕೂಡ ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಈಗ ಆಯ್ಕೆಯಾಗಿದ್ದಾರೆ. ಸೊ ಮುಂದಿನ ಪ್ರಕ್ರಿಯೆಗಳು ಅಂದರೆ ಅವರು ಪ್ರಮಾಣ ವಚನ ಸ್ವೀಕರಿಸೋದ್ರಿಂದ ಹಿಡಿದು ಸಚಿವ ಸಂಪುಟ ರಚನೆಯಿಂದ ಹಿಡಿದು ಸೊ ಎಲ್ಲವೂ ಕೂಡ ಆದಷ್ಟು ಒಂದು ವಾರದೊಳಗಡೆ ಎಲ್ಲವೂ ಇತ್ಯರ್ಥ ಆಗುತ್ತೆ ಅಂತ ಹೇಳಲಾಗ್ತಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.